ಬರದ ಆತಂಕದ ನಡುವೆ ಕಾವೇರಿ ನೀರು ಬಿಡಬೇಡಿ ಅಥಣಿಯಲ್ಲಿ ಕರವೇ ಪ್ರತಿಭಟನೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟು ಹಲವು ಜಿಲ್ಲೆಗಳಲ್ಲಿ ಬರದ ಛಾಯೆ ಆವರಿಸಿರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಹರಿಸಬಾರದು ಎಂದು ಆಗ್ರಹಿಸಿ ಎಚ್ ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಶನಿವಾರ ಅಥಣಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಅಥಣಿಯ ಶ್ರೀ ಶಿವಯೋಗಿ ವೃತ್ತದಲ್ಲಿ ಜಮಾಯಿಸಿದ ಕರವೇ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಮೊದಲು ಕರ್ನಾಟಕ ರೈತರ ಹಿತ, ನಂತರವೇ ಬೇರೆ ರಾಜ್ಯಗಳ ಹಿತ ಎಂದು ಒತ್ತಾಯಿಸಿದರು. ಬಳಿಕ ತಹಸೀಲ್ದಾರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ರಾಜ್ಯದ ನೀರಿನ ಲಭ್ಯತೆಯನ್ನು ಪರಿಶೀಲಿಸದೆ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುವ ಯಾವುದೇ ಕ್ರಮ ಕೈಗೊಳ್ಳಬಾರದು ಎಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಕರವೇ ತಾಲೂಕಾ ಗೌರವಾಧ್ಯಕ್ಷರಾದ ಅಣ್ಣಾಸಾಬ್ ತೇಲ್ಸಂಗ್, ಅಧ್ಯಕ್ಷರಾದ ಉದಯ್ ಮಕಾನಿ, ರೈತ ಮುಖಂಡರಾದ ಸುಭಾಷ್ ಪೂಜಾರಿ, ವಕೀಲರಾದ ವಿನಯಗೌಡ ಪಾಟೀಲ್, ಜಗನ್ನಾಥ್ ಬಾಮ್ನೆ, ಸಿದ್ದು ಹಂಡಗಿ, ಕುಮಾರ್ ಬಡಿಗೇರ್, ಅನಿಲ್ ಬಡಿಗೇರ್, ಸುಕುಮಾರ್ ಮಾದರ್ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು, ಕಾರ್ಯಕರ್ತರು, ರೈತರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವರದಿ ವಿಠ್ಠಲ್ ಕೊಕಾಟೆ. ಈಗಾಗಲೇ ಕಳೆದ 3-4 ದಿನಗಳಿಂದ ರಾಜ್ಯಾದ್ಯಂತ ಒಂದು ಕಾವೇರಿ ವಿವಾದ ಹೋರಾಟಗಳ ನಡೀತಾ ಇದ್ದಾವೆ. ಈ ನಿಟ್ಟಿನೊಳಗೆ ನಮ್ಮ ಕನ್ನಡ ಪರ ಸಂಘಟನೆಗಿಂದು ಕೂಡ ನಾವು ಬೆಂಬಲಾರ್ಥವಾಗಿ ಒಂದು ಹೋರಾಟವನ್ನು ಅಥಣಿಯಲ್ಲಿ ಮಾಡ್ತಾ ಇದ್ದೀವಿ. ಇದು ಅನೇಕ ವರ್ಷಗಳಿಂದ ಸುಪ್ರೀಂ ಕೋರ್ಟಿನ ಒಂದು ಒಡಂಬಡಿಕೆ ಪ್ರಕಾರ ನಮ್ಮ ರಾಜ್ಯ ಸರ್ಕಾರ ಮೇಲಿಂದ ಮೇಲೆ ಒಂದು ತಮಿಳುನಾಡಿಗೆ ನೀರನ್ನು ಹರಿಸುವಂಥದ್ದು ಇಲ್ಲಿನ ರಾಜ್ಯದ ರೈತರಿಗೆ ಭಾಳಷ್ಟು ಅನ್ಯಾಯವಾಗ್ತಾ ಇದೆ. ಆದರೆ ಈ ಬಾರಿ ಮುಂಗಾರು ಮಳೆ ಭಾಳಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿರೋದ್ರಿಂದ ರಾಜ್ಯಾದ್ಯಂತ ಒಂದು ಬರಗಾಲದ ಪರಿಸ್ಥಿತಿ ಎದುರಾಗಿದೆ. ಅನೇಕ ಜಿಲ್ಲೆಗಳಲ್ಲಿ, ಅನೇಕ ತಾಲೂಕುಗಳಲ್ಲಿ ಈಗಾಗಲೇ ಬರಗಾಲವನ್ನು ಘೋಷಣೆ ಮಾಡಬೇಕು ಅಂತೇಳಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದೊಳಗೆ ನಮ್ಮ ರಾಜ್ಯದಲ್ಲಿ ಅಥವಾ ಕಾವೇರಿಯಲ್ಲಿ ಇರ್ತಕ್ಕಂಥ ನದಿ ನೀರನ್ನು ಬೇರೆ ರಾಜ್ಯಕ್ಕೆ ಹರಿಸೋದ್ರಿಂದ ಇಲ್ಲಿನ ರೈತರಿಗೆ ಮತ್ತು ಜನರಿಗೆ ಕುಡಿಯುವ ನೀರಿನ ಒಂದು ಸಮಸ್ಯೆ ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ತಲೆದೋರುವ ಹಿನ್ನೆಲೆ ರಾಜ್ಯದಲ್ಲಿ ಮುಂಗಾರು ಮಳೆ ಏನು ಹಿನ್ನೆಲೆ ಆಗಿರುವುದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀವಿ. ನಮ್ಮ ರಾಜ್ಯದ ನೀರನ್ನು ಬೇರೆ ರಾಜ್ಯಕ್ಕೆ ನಾವು ಯಾವುದಕ್ಕೂ ಬಿಟ್ಕೊಡಂಗಿಲ್ಲ. ಒಂದು ವೇಳೆ ನೀವೇನಾದರೂ ಬಿಟ್ಕೊಡೋಂಥ ಪ್ರಸಂಗ ಬಂದರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೆ ಸಿದ್ಧಿದ್ದು ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ. ಆಗಸ್ಟ್ 13 ಕರ್ನಾಟಕ ಬಂದೈತೆ. ಆಗಸ್ಟ್ 13 ಬಂದ್ ಮಾಡೋಕ್ಕೆ ನಾವು ಯಾವತ್ತೂ ಸಿದ್ಧರಿದ್ದೀವಿ. ಇವತ್ತಿನ ದಿನ ಸಾಂಕೇತಿಕ ಹೋರಾಟ ಏನು ಕರ್ನಾಟಕದಾದ್ಯಂತ ಪ್ರತಿ ಕನ್ನಡ ಪರ ಸಂಘಟನೆ ಇರ್ಬೋದು, ರೈತ ಪರ ಸಂಘಟನೆ ಇರ್ಬೋದು, ಪ್ರತಿ ವಿಷಯದಾಗ ಏನಾಗೈತಿ ಹೋರಾಟ ಮಾಡೋದನ್ನ ಅನಿವಾರ್ಯತೆ ಆಗ್ಲಾತೈತಿ. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ಹೋರಾಟ ಪ್ರತಿ ಸಾಧಾರಣ ಈಗ ಒಂದು 50 ವರ್ಷ ಹಿಡ್ಕೊಂಡು ಹೋರಾಟ ಮಾಡ್ಕೊತ ಬಂದ್ರೂ ಯಾವುದೇ ನೆಲೆಗಟ್ಟಕ್ಕೆ ಆಗ್ತಾ ಇಲ್ಲ. ಈಗ ಆಲ್ಮಟ್ಟಿ ವಿಷಯ ಇರ್ಬೋದು, ಈ ಕಾವೇರಿ ವಿಷಯ ಇರ್ಬೋದು, ಏನು ರಾಜಕಾರಣಿಗಳು ತಮ್ಮದಾದಂಥದ್ದು ಬರೀ ಸಿದ್ಧಾಂತ ಹೇಳ್ಕೊತ ಹೋಗ್ತಾರೋ ಹೊರತು ಒಂದು ಇತ್ಯರ್ಥ ಬರುವಂಥ ನಿಟ್ಟಿನಲ್ಲಿ ಯಾವುದೋ ಪ್ರಯತ್ನ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರಗಳಿಗೆ ಏನು ಮಾಡ್ತಾ ಇದ್ದೇವೆ, ಯಾಕಂದ್ರೆ ಇದನ್ನ ಪಬ್ಲಿಕ್ ತೊಂದರೆ ಕೊಡೋದು, ನಮ್ಮ ಕಡೆದಿಂದ ಅಳ್ಸೋದು, ತ್ರಾಸ ಪಡೋದು, ನೀವು ಆರಾಮ್ ಸೀರಿ ಇರೋದು. ನಮ್ಮ ನೀರ ನಮ್ಮ ಪ್ರಮಾಣದಾಗ ಎಷ್ಟು ನೀರು ಇರಬೇಕಾಗೈತಿ ಅದನ್ನ ಪ್ರತಿ ಸಲ ಹೋರಾಟದಾಗ ಹೋರಾಟಗಾರ ಪ್ರತಿ ಸಲ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ? ಮತ್ತೆ ಬಂದು ನಾವು ಕರೆಯೋದು, ಮತ್ತೆ ನಮ್ಮ ತ್ರಾಸನೇ ಹೇಳ್ಕೋದು. ಬಟ್ ಇನ್ನ ಯಾವುದೇ ಹೋರಾಟಗಾರ ಕಾನೂನು ಕೈ ತಗೋಂಥ ಪರಿಸ್ಥಿತಿ ಉದ್ಭವ ಮಾಡುವಂತ ನಿಟ್ಟಿನಲ್ಲಿ ನೀವು ರಾಜಕಾರಿಗಳು ಮಾಡ್ತಾ ಇದ್ದೀರಿ. ಅದನ್ನ ದಯಮಾಡಿ ಕಾನೂನು ವ್ಯವಸ್ಥೆ ಪಾಲಿಸೋರು ಎಚ್ಚರಗೊಳ್ಬೇಕು ಮತ್ತು ಸರ್ಕಾರಗಳನ್ನು ಎಚ್ಚರಬೇಕು. ಸರ್ ಮಾಡಿ ಏನು ಇದ್ರಾಗ ಯಾವುದೋ ರಾಜಕೀಯನ ಬಿಟ್ಟು ಪಕ್ಷಾತೀತ ನಮ್ಮ ನೆಲ, ನಮ್ಮ ಜಲ, ನಮ್ಮ ಹಕ್ಕನ್ನಗೋಸ್ಕರ ಹೋರಾಟ ಐತಿ. ದಯಮಾಡಿ ಅಥಣಿ ತಾಲೂಕು ಸಂಪೂರ್ಣ ಅವತ್ತು ಬಂದು ನಾವು ಶಾಂತಿಯುತವಾಗಿ ಮಾಡ್ತೀವಿ. ಅಷ್ಟು ಮೀರಿ ಒಂದು ಸರ್ಕಾರ ಯಾವುದೇ ರೀತಿ ಇತ್ಯರ್ಥಕ್ಕೆ ಬರದೇ ಇದ್ರಂದ್ರೆ ಕಾನೂನು ಕೈ ತಗೊಂಡಿವಪ್ಪ ಅಂದ್ರೆ ಅದಕ್ಕೆಲ್ಲ ಹೊಣೆಗಾರ ಸರ್ಕಾರ ಆಗ್ತೈತಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಆಗ್ತೈತಿ. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸಭಾ ಸಚಿವರು, ಮಾನ್ಯ ಅಥಣಿ ತಹಸೀಲ್ದಾರ್ ಇವರ ಮುಖಾಂತರ ರಾಜ್ಯದಲ್ಲಿ ಬರಗಾಲದಂತಹ ಪರಿಸ್ಥಿತಿ ಇದ್ದು ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಹರಿಸಬಾರದು ಅಂತೇಳಿ ಈ ಮೂಲಕ ಮನವಿ. ಮಾನ್ಯರೇ, ನಾವು ಶಿವರಾಮೇಗೌಡರ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವ ಆಗ್ರಹಪೂರ್ವಕ ಮನವಿ ಏನೆಂದರೆ, ಕರ್ನಾಟಕ ರಾಜ್ಯದಲ್ಲಿ ಈಗ ಈ ಬಾರಿ ಮುಂಗಾರು ನಿರೀಕ್ಷೆ ಪ್ರಮಾಣದಲ್ಲಿ ಆಗದೇ ಇರುವುದರಿಂದ ಬರಗಾಲದಂತಹ ಪರಿಸ್ಥಿತಿಗಳಿದ್ದು ಅನೇಕ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಬರಗಾಲವನ್ನು ಘೋಷಣೆ ಮಾಡಬೇಕು ಅಂತೇಳಿ ಈಗಾಗಲೇ ಹೋರಾಟಗಳು ನಡೆದಿದ್ದು
ಇಂತಹ ಸಂದರ್ಭದಲ್ಲಿ ಕಾವೇರಿಯ ನೀರನ್ನು ತಮಿಳುನಾಡಿಗೆ ಹರಿಸಿರ್ತಕ್ಕಂಥದ್ದು ಇಲ್ಲಿನ ರೈತರಿಗೆ ಮತ್ತು ಜನರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರುವಂಥ ನಿಟ್ಟಿನೊಳಗೆ ರಾಜ್ಯ ಸರ್ಕಾರದಿಂದ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಯಾವುದೇ ಕಾರಣಕ್ಕೆ ಇಲ್ಲಿನ ನೀರನ್ನು ಬೇರೆ ರಾಜ್ಯಗಳಿಗೆ ಹರಿಸದಂತೆ ಒಂದು ನಿಗಾ ವಹಿಸಬೇಕು ಅಂತೇಳಿ ಈ ಮೂಲಕ ಒಂದು ಆಗ್ರಹ ಮಾಡ್ತಾ ಇದ್ದೀವಿ. ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸದೇ ಹೋದಲ್ಲಿ ಮತ್ತು ನಿರಂತರವಾಗಿ ನೀರು ಹರಿಸಿದ್ದೇ ಆದಲ್ಲಿ ಬರುವಂಥ 13ನೇ ತಾರೀಕಿನ ದಿವಸ ಎಲ್ಲ ವಿವಿಧ ಕನ್ನಡ ಪರ ಸಂಘಟನೆ ಮತ್ತು ರೈತ ಸಂಘಟನೆ ಸೇರಿದಂತೆ ಎಲ್ಲರೂ ಒಂದು ಉಗ್ರವಾದಂಥ ಹೋರಾಟಕ್ಕೆ ಈಗಾಗಲೇ ಕರ್ನಾಟಕ ಬಗ್ಗೆ ಕರೆ ಕೊಡಲಾಗಿದೆ. ಅದಕ್ಕೆ ನೈತಿಕ ಬೆಂಬಲವನ್ನು ನೀಡುವುದರ ಜೊತೆಗೆ ಅಥಣಿಯಲ್ಲೂ ಕೂಡ ನಾವು ಒಂದು ಬಂಧವನ್ನು ಕರೆ ಕೊಡಬೇಕಾಗ್ತದೆ ಅಂತೇಳಿ ಈ ಮೂಲಕ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಬೇಕೇ ಬೇಕು, ಬೇಕೇ ಬೇಕು. ಹಾಗೂ ಕಾರ್ಯಕರ್ತರಿಗೆ ಇವತ್ತು ಅನಿಸುತ್ತಾ ಇವತ್ತು ಏನಾಗಿ ಮನವಿಯನ್ನು ನೀಡಿದರೆ ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಇದ್ದು ಈ ಕಾವೇರಿ ನೀರನ್ನು ಏನಕ್ಕೆ ಬರಗಾಲದಂತೆ ತಮಿಳುನಾಡಿಗೆ ಹರಿಸಬಾರ್ದು ಅಂತೇಳಿ ಏನು ನೀಡಿದ್ದೀರಿ. ಈ ಒಂದು ಬೇಡಿಕೆ ಹೋರಾಟದ ಬೇಡಿಕೆಯನ್ನು ನಾವು ಏನಕ್ಕೆ ತಾಲೂಕು ಆಡಳಿತ ಅಥಣಿ ಇವ್ರ ಇಲ್ಲಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸುತ್ತೆ ಅವರ ವತಿಯಿಂದ ನಾವು ಸರ್ಕಾರಕ್ಕೆ ಏನೈತೆ ನಾವು ಇದಕ್ಕೆ ಸಲ್ಲಿಸುವ ವ್ಯವಸ್ಥೆಯನ್ನು ಎಂದು ನಾವು ಏನಂತ ಮಾಡ್ತೀವಿ ಅಂತೇಳಿ ನಾವು ಮಾತ್ರ ಹೇಳ್ತೇವೆ. ಓಕೆ.